ಮಂಡ್ಯದಲ್ಲಿ ಸುಮಲತಾ ಅವರ ಟೆಂಪಲ್ ರನ್ ಇವತ್ತು ಕೂಡ ಮುಂದುವರಿತಾ ಇದೆ. ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ವೈರಮುಡಿಗೆ ಕಾದು ಕುಳಿತಿದ್ದಾರೆ ಸುಮಲತಾ. ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿ ಆಗಮಿಸಲಿದೆ. ವೈರಮುಡಿ ಪೂಜೆ ನಂತರ ದೇವಸ್ಥಾನದಲ್ಲಿ ಪೂಜೆಯನ್ನ ಆರಂಭ ಮಾಡಲಾಗುತ್ತೆ. ದೇವಸ್ಥಾನದಲ್ಲಿ ಕಾದು ಕುಳಿತಿದ್ದಾರೆ ಸುಮಲತಾ ಅಂಬರೀಶ್ ಇದಕ್ಕಾಗಿ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಮಂಡ್ಯದಲ್ಲಿ ಟೆಂಪಲ್ ರನ್ ಮುಂದುವರೆದಿದೆ. ಇಬ್ಬರು ಅಭ್ಯರ್ಥಿಗಳ ಟೆಂಪಲ್ ರನ್, ಒಂದು ಕಡೆ ನಿಖಿಲ್ ಕುಮಾರ್, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್. ಇಬ್ಬರ ಟೆಂಪಲ್ ರನ್ ತುಂಬಾ ಜೋರಾಗಿ ಅಲ್ಲಿ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ವೈರಮುಡಿ ಆಗಮನಕ್ಕಾಗಿ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಕಾದು ಕುಳಿತಿದ್ದಾರೆ. ಮಂಡ್ಯ ಜಿಲ್ಲಾ ಖಜಾನೆಯಿಂದ ವೈರಮುಡಿಯನ್ನ ತರಲಾಗುತ್ತೆ ಅನ್ನುವಂಥ ಮಾಹಿತಿ. ವೈರಮುಡಿ ತಲುಪಿದ ಬಳಿಕ ವೈರಮುಡಿ ಪೂಜೆ ನಂತರ ದೇವಸ್ಥಾನದಲ್ಲಿ ಇತರ ಪೂಜಾ ಕೈಂಕರ್ಯಗಳು ಆರಂಭ ಆಗುತ್ತೆ. ಇಂದು ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಮಂಡ್ಯ ಜಿಲ್ಲಾ ಖಜಾನೆಯಿಂದ ವಜ್ರ ಖಚಿತ ಕಿರೀಟವನ್ನ ರವಾನೆ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ, ಬಾಬುರಾಯನ ಕೊಪ್ಪಲು, ಕಿರಂಗೂರು, ಪಾಂಡವಪುರ ಮಾರ್ಗವಾಗಿ ಮೇಲುಕೋಟೆಗೆ ಸಂಜೆ ವೇಳೆಗೆ ತಲುಪಲಿದೆ ವಜ್ರ ಖಚಿತ ಕಿರೀಟ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇಂದು ರಾತ್ರಿ ವೈರಮುಡಿ ಉತ್ಸವ ನಡೆಯಲಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಇವತ್ತು ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವ. ಜಿಲ್ಲಾ ಖಜಾನೆಯಿಂದ ವಜ್ರ ಖಚಿತ ಕಿರೀಟವನ್ನು ಈಗ ರವಾನೆ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ, ಬಾಬುರಾಯನ ಕೊಪ್ಪಲು, ಕಿರಗಂದೂರು ಹಾಗೂ ಪಾಂಡವಪುರ ಮಾರ್ಗವಾಗಿ ರವಾನೆ ಮಾಡಲಾಗ್ತಾ ಇದೆ. ಸಂಜೆ ವೇಳೆಗೆ ರೀಚ್ ಆಗುತ್ತೆ ವೈರಮುಡಿ ವಜ್ರ ಖಚಿತ ಕಿರೀಟ. ಸಂಜೆ ಉತ್ಸವ ನಡೆಯುತ್ತೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಎಷ್ಟೊತ್ತಿಗೆ ತಲುಪುತ್ತೆ ಅಲ್ಲಿಗೆ? ಜೊತೆಗೆ ಎಷ್ಟೊತ್ತಿಗೆ ಪೂಜಾ ವಿಧಿವಿಧಾನಗಳು, ಉತ್ಸವ ಶುರುವಾಗುತ್ತೆ? ಅಮರ್ ಪ್ರಸಾದ್, ಏನು ಇವತ್ತು ಮೇಲ್ಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೀತಾ ಇದೆ. ಅಂದ್ರೆ ಸುಮಾರು ಪ್ರತಿ ವರ್ಷ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ನಡೀತಾ, ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂಥದ್ದು. ಸುಮಾರು 10 ದಿವಸಗಳ ಉತ್ಸವದಲ್ಲಿ ಇವತ್ತು ವೈರಮುಡಿ ಉತ್ಸವ ನಡೀತಾ ಇದೆ. ಇದಕ್ಕಾಗಿ ಏನು ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿ ವಜ್ರಖಚಿತ ಕಿರೀಟ ಮತ್ತೆ ರಾಜಮುಡಿ ಉತ್ಸವ ಎರಡನ್ನೂ ಕೂಡ ಇಡ್ಲಾಗುತ್ತೆ. ಬಿಗಿ ಭದ್ರತೆಯಲ್ಲಿ ಇವತ್ತು ಬೆಳಗ್ಗೆನೆ, ಅಂದ್ರೆ ಮೇಲ್ಕೋಟೆಯಿಂದ ಒಂದು ವೆಹಿಕಲ್ ಬರುತ್ತೆ, ಅದು ಪರ್ಕಾಲ ಮಠಕ್ಕೆ ಸೇರಿದಂತ ವೆಹಿಕಲ್ ಆಗಿರ್ತದೆ. ಆ ವೆಹಿಕಲ್ಗೆ ಪೊಲೀಸು ಬಿಗಿ ಭದ್ರತೆಯಲ್ಲಿ ಮಂಡ್ಯ ಜಿಲ್ಲಾ ಖಜಾನೆಗೆ ಬರ್ತಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಿರೀಟವನ್ನ ಹೊರಗಡೆ ತೆಗೆಯಲಾಗುತ್ತೆ, ಏನು ಖಜಾನೆಯಲ್ಲಿ ಇಟ್ಟಿರ್ತಂತ ಕಿರೀಟವನ್ನ. ಅದಾದ ನಂತರ ಅಲ್ಲಿ ವಾಡಿಕೆಯಂತೆ ಮತ್ತೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದಿಂದ ಆಗಮಿಸಿರ್ತಕ್ಕಂತ ಪರ್ಕಾಲ ಮಠ ಮತ್ತೆ ದೇವಸ್ಥಾನದ ಪುರೋಹಿತರೆಲ್ಲರೂ ಕೂಡ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿದ ನಂತರ ಮಂಡ್ಯದಲ್ಲಿ ಇರ್ತಕ್ಕಂತ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಅದನ್ನ ಕೊಂಡೊಯ್ಯಲಾಗುತ್ತೆ. ಅಲ್ಲೂ ಕೂಡ ಪೂಜೆ ಸಲ್ಲಿಸಿಕೆ ಆದ ನಂತರ ಬೆಂಗಳೂರು ಮೈಸೂರು ಹೆದ್ದಾರಿ ಮಾರ್ಗವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲು ಮತ್ತೆ ಪಾಂಡವಪುರ ಮಾರ್ಗವಾಗಿ ಏನು ಮೇಲ್ಕೋಟೆಯನ್ನ ತಲುಪುತ್ತೆ. ಅಂದ್ರೆ ಮೇಲ್ಕೋಟೆ ದೇವಸ್ಥಾನ ತಲುಪೋದಕ್ಕೆ ಈ ಒಂದು ಕಿರೀಟ, ವಜ್ರಖಚಿತ ಕಿರೀಟ ಸುಮಾರು 6:30-7 ಗಂಟೆ ಆಗುತ್ತೆ. ಅದಾದ ನಂತರ ಅಲ್ಲಿ ದೇವಸ್ಥಾನದ ಒಳಗಡೆ ಪರ್ಕಾವಣೆ ಅಂತಂದ್ರೆ ಆಭರಣಗಳನ್ನ ವಿಂಗಡಣೆ ಮಾಡ್ತಾರೆ. ಮತ್ತೆ ಇಲ್ಲಿ ಏನ್ ಬಿಗಿ ಭದ್ರತೆಯಲ್ಲಿ ತಗೊಂಡೋಗಿರ್ತಾರೆ ಅವೆಲ್ಲವನ್ನು ಕೂಡ ಓಪನ್ ಮಾಡಿ ಅಲ್ಲಿ ಪೂಜೆ ಸಲ್ಲಿಸ್ತಾರೆ. ಮತ್ತೆ ಶಾಸ್ತ್ರೋಕ್ತವಾಗಿ ಸುಮಾರು 10-10:30 ವೇಳೆಗೆ ಈ ಒಂದು ಉತ್ಸವ ನಡೀತದೆ. ಈ ಒಂದು ಉತ್ಸವಕ್ಕೆ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ದೂರ ಊರುಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಜನರು ಆಗಮಿಸಿರ್ತಾರೆ. ಹೀಗಾಗಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಮೇಲ್ಕೋಟೆ ಉತ್ಸವ ಇವತ್ತು ಮೇಲ್ಕೋಟೆಯಲ್ಲಿ ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ, ಇವತ್ತು ಉತ್ಸವದ ಅಂಗವಾಗಿ ಏನು ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥ ನೆರವೇರ್ತದೆ ಅಂತಕ್ಕಂಥ ಒಂದು ನಂಬಿಕೆ ಇರೋದ್ರಿಂದ ಇವತ್ತು ಬೆಳ್ಳಂಬೆಳಗ್ಗೆನೆ ಆಗಮಿಸಿದಂತ ಸುಮಲತಾ ಅವರು ಕೂಡ ದೇವಸ್ಥಾನದಲ್ಲಿ ಬೆಳಗ್ಗೆನೆ ಬಂದಿದ್ರು, ಸಾಕಷ್ಟು ಮುಂಚಿತವಾಗಿ ಬಂದ್ರು. ಹೀಗಾಗಿ ವಜ್ರಖಚಿತ ಕಿರೀಟ ಬರ್ತಕ್ಕಂಥ ಸ್ವಲ್ಪ ತಡವಾಗಿತ್ತು. ಹೀಗಾಗಿ ಆ ಕಿರೀಟ ಈ ದೇವಸ್ಥಾನಕ್ಕೆ ಬರೋವರೆಗೂ ಕೂಡ ಇಲ್ಲಿ ಪೂಜೆ ಆರಂಭ ಆಗಲ್ಲ. ಹೀಗಾಗಿ ಸ್ವಲ್ಪ ಹೊತ್ತು ಅವರು ಕಾದು ಕುಳಿತರು. ಒಂದು 20 ನಿಮಿಷಗಳ ಕಾಲ ಕಿರೀಟ ಬಂದ ನಂತರ ಇಲ್ಲಿ ಪೂಜಾ ಕೈಂಕರ್ಯ ಆರಂಭ ಆಯ್ತು. ಪೂಜೆ ಸಲ್ಲಿಕೆ ಆದ ನಂತರ ಅವರು ಕೂಡ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ವಜ್ರಖಚಿತ ಕಿರೀಟ ಹೊರಟಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ರವಿ.